ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಹಜೋಲಿ ಮುದ್ರೆಯ ಬಗ್ಗೆ ತಿಳಿಸ್ತೀನಿ. ಸಹಜೋಲಿ ಮುದ್ರೆಯನ್ನ ಮಾಡೋದ್ರಿಂದ ನಾವು ಎನರ್ಜೆಟಿಕ್ ಫೀಲ್ ಇನ್ಸ್ಟಂಟ್ ಆಗಿ ಆಗೋದು. ನಮ್ಗೆ ಏನಾದ್ರು ಲೋ ಎನರ್ಜೆಟಿಕ್ ಫೀಲ್ ಆಗ್ತಿದೀವಿ, ತುಂಬಾ ಸುಸ್ತಿದೆ, ಟೈರ್ಡ್ನೆಸ್ ಇದೆ, ವೀಕ್ನೆಸ್ ಫೀಲ್ ಆಗ್ತಿದೆ ಅಂತ ಅಂದ್ರೆ ನಾವು ಆವಾಗ ಸಹಜೋಲಿ ಮುದ್ರೆಯನ್ನ ಮಾಡ್ಬೇಕು. ಸಹಜೋಲಿ ಮುದ್ರೆಯನ್ನ ಮಾಡೋದು ತುಂಬಾ ಈಸಿ. ಯಾರಿಗೆ ಸರ್ವಾಂಗಾಸನ ಈಸಿಯಾಗಿ ಮಾಡಕ್ಕೆ ಬರುತ್ತೋ ಅವರೆಲ್ಲ ಸಹಜೋಲಿ ಮುದ್ರೆಯನ್ನ ಮಾಡ್ಬೋದು. ಇದು ಸರ್ವಾಂಗಾಸನದಲ್ಲಿ ಮಾಡುವಂತ ಒಂದು ಮುದ್ರೆ. ಇದು ಯಾವುದೇ ಫಿಂಗರ್ಸ್ ಅನ್ನ ಟಚ್ ಮಾಡ್ಕೊಂಡು ಕೂತ್ಕೊಳ್ಳೋದು ಆ ತರದ್ದಲ್ಲ, ನಾವು ಸರ್ವಾಂಗಾಸನದಲ್ಲಿ ಮಾಡುವಂತದ್ದಾಗಿರೋದ್ರಿಂದ ಸರ್ವಾಂಗಾಸನ ಯಾರಿಗೆ ಈಸಿಯಾಗಿ ಮಾಡಕ್ ಬರುತ್ತೋ ಅವರು ಈ ಸಹಜೋಲಿ ಮುದ್ರೆಯನ್ನ ಮಾಡ್ಕೊಂಡು ಇನ್ಸ್ಟಂಟ್ ಆಗಿ ಎನರ್ಜೆಟಿಕ್ ಫೀಲ್ ಅನ್ನ ಮಾಡ್ಬೋದು. ಜೊತೆಗೆ ಯಾರಿಗೆ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆಯೋ ಅವರಂತೂ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದನ್ನು ಕರೆಕ್ಟ್ ಮಾಡ್ಕೊಬೋದು. ಸರ್ವಾಂಗಾಸನ ಮಾಡ್ಬೇಕು. ಸರ್ವಾಂಗಾಸನ ಮಾಡ್ಕೊಂಡು ಅದರಲ್ಲಿ ಗರುಡಾಸನ ಅಂದ್ರೆ ನೀವು ಲೆಗ್ ಅನ್ನ ಈ ತರ ಕ್ರಾಸ್ ಹಾಕೊಬೇಕು. ಈ ತರ ಹಾಕೊಂಡು ಇನ್ಹೇಲ್ ಮಾಡ್ತಾ ಲೆಗ್ ಅನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ನಿಮ್ಮ ನೋಸ್ ಹತ್ರ ತಗೊಂಡ್ಬರ್ಬೇಕು. ನೀಸ್ ಅನ್ನ ಈ ತರ ಸ್ಲೋಲಿ ರಿಪೀಟ್ ಮಾಡಿ. ಇದೇ ತರ ನಿಮ್ಮ ಹತ್ರ ಎಷ್ಟು ಟೈಮ್ ಆಗತ್ತೋ ಅಷ್ಟು ಟೈಮು ನೀವು ರಿಪೀಟ್ ಮಾಡ್ಕೊಬಹುದು. ಆಮೇಲೆ ಸ್ಲೋಲಿ ಲೆಗ್ ಅನ್ನ ಚೇಂಜ್ ಮಾಡ್ಬೇಕು. ನೀವು ಕ್ರಾಸ್ ಹಾಕೊಂಡಿರ್ತಿರಲ್ಲ ಗರುಡಾಸನ, ಅದನ್ನ ಚೇಂಜ್ ಮಾಡ್ಕೊಬೇಕು. ಮತ್ತೆ ಅದೇ ತರ ಇನ್ಹೇಲ್ ಮಾಡ್ತಾ ಲೆಗ್ ಅನ್ನ ಸ್ವಲ್ಪ ಸ್ಟ್ರೆಚ್, ಎಕ್ಸೇಲ್ ಮಾಡ್ತಾ ಡೌನ್. ಜೊತೆಗೆ ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರಾಂಗ್ ಆಗಿ ಬ್ಲಾಡರ್ ಲೀಕೇಜ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಸಾಲ್ವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅಬ್ಡಮಿನಲ್ ಆರ್ಗನ್ಸ್ ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಯಾರಿಗಾದ್ರೂ ಕಾನ್ಸ್ಟಿಪೇಷನ್, ಇಂಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಬಹುದು ಇದನ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ. ಈ ಮುದ್ರೆಯನ್ನ ಮಾಡೋದ್ರಿಂದ ಸ್ಟ್ರೆಸ್, ಎಂಗ್ಸೈಟಿ, ಡಿಪ್ರೆಷನ್ ಆ ತರದ್ದೇನಾದ್ರೂ ಇದ್ರೆ ಕಂಟ್ರೋಲ್ ಮಾಡ್ಕೊಬಹುದು. ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗತ್ತೆ. ಈ ಸಹಜೋಲಿ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಮೂಲಾಧಾರ ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡ್ಕೊಬಹುದು. ಸೊ ನೋಡಿದ್ರಲ್ಲ ವಿಡಿಯೋನ ಹೇಗೆ ಮಾಡೋದು ಅಂತ. ಟ್ರೈ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.